ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಜಾಮೀನು ಭವಿಷ್ಯ ಹೊರಬೀಳಲಿದೆ. ಮುನಿರತ್ನಗೆ ಬೇಲ್ ಸಿಕ್ಕರೂ ಕೂಡ ಯಾವ ಪ್ರಯೋಜನವೂ ಇಲ್ಲ. ಮತ್ತೆ ಲಾಕ್ ಆಗೋದು ಪಕ್ಕ. ಜಾತಿ ನಿಂದನೆ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ವಿಚಾರಣೆ ಕೂಡ ನಡೆದಿದೆ. ಆದರೆ ತೀರ್ಪು ಮಾತ್ರ ಹೊರಬರೋದು ಬಾಕಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ರೇಪ್ ಕೇಸ್ನಲ್ಲಿ ಮತ್ತೊಂದು ದೂರು ಅವರ ವಿರುದ್ಧ ದಾಖಲಾಗಿರೋದು. ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ಕೂಡ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಪರಪ್ಪನ ಅಗ್ರಹಾರಕ್ಕೆ ಕಗ್ಗಲೀಪುರ ಪೊಲೀಸರು ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿಯೇ ಶಾಸಕ ಮುನಿರತ್ನ ಇದ್ದಾರೆ. ಒಂದು ವೇಳೆ ಜಾಮೀನು ಸಿಕ್ತು ಅಂತಾದ್ರೆ ಕಗ್ಗಲೀಪುರ ಪೊಲೀಸರು ಅವರನ್ನು ವಶಕ್ಕೆ ಪಡಿತಾರೆ. ರೇಪ್ ಕೇಸ್ನಲ್ಲಿ ಮುನಿರತ್ನ ಬಂಧನಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಜಾಮೀನು ಅರ್ಜಿ ಆದೇಶದ ನಂತರ ಬಂಧನದ ಬಗ್ಗೆ ನಿರ್ಧಾರ ಆಗುತ್ತೆ. ಜಾಮೀನು ಸಿಗದೆ ಹೋದಲ್ಲಿ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡಿಬಹುದು. ಜಾಮೀನು ಸಿಕ್ಕಲ್ಲಿ ಜೈಲಿನ ಬಾಗಿಲಲ್ಲೇ ಮುನಿರತ್ನ ಅವರನ್ನ ಬಂಧಿಸೋದಿಕ್ಕೆ ಕಗ್ಗಲೀಪುರ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜಾತಿ ನಿಂದನೆ ಕೇಸ್ನ ಅಡಿಯಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಬಿಜೆಪಿ ಶಾಸಕ ಮುನಿರತ್ನ ಜಾಮೀನು ಅರ್ಜಿಯ ಭವಿಷ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳತ್ತೆ. ಒಂದು ವೇಳೆ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಅವರು ಜೈಲಿನಿಂದ ಹೊರಬರೋ ಹಾಗಿಲ್ಲ. ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ ಅವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿರೋದು. ಅತ್ಯಾಚಾರ ಆರೋಪದ ಅಡಿ ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಹಾಗಾಗಿ ಕಗ್ಗಲೀಪುರ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನತ್ತ ಬಂದಿದ್ದಾರೆ. ಒಂದು ವೇಳೆ ಅವರಿಗೆ ಜಾಮೀನೇನಾದರೂ ಸಿಕ್ಕರೆ, ಕೋರ್ಟ್ನಿಂದ ಜಾಮೀನು ಸಿಕ್ಕರೆ ಕಗ್ಗಲೀಪುರ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ತಾರೆ. ಜಾಮೀನು ಸಿಗದೆ ಹೋದರೂ ಕೂಡ ಬಾಡಿ ವಾರೆಂಟ್ನ ಮೂಲಕ ಶಾಸಕ ಮುನಿರತ್ನ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಜಾಮೀನು ಸಿಕ್ಕಲ್ಲಿ ಜೈಲಿನ ಬಾಗಿಲಲ್ಲೇ ಮುನಿರತ್ನ ಅವರನ್ನ ಬಂಧಿಸೋದಿಕ್ಕೆ ಒಂದು ಕಡೆ ಕಗ್ಗಲೀಪುರ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ಕೂಡ ಮುನಿರತ್ನಗೆ ಮಾತ್ರ ಸಂಕಷ್ಟ ತಪ್ಪೋದಿಲ್ಲ. ಯಾಕಂತಂದ್ರೆ ಅವರ ವಿರುದ್ಧ ನಿನ್ನೆ ತಡರಾತ್ರಿ ಮತ್ತೊಂದು ಕೇಸ್ ದಾಖಲಾಗಿರೋದು. ಅದು ಕೂಡ ರೇಪ್ ಕೇಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಿಜೆಪಿ ಶಾಸಕ ಮುನಿರತ್ನ ಅವರ ಜಾಮೀನು ಅರ್ಜಿ ವಿಚಾರಣೆ ಏನೋ ಮುಗ್ದಿದೆ, ಆದರೆ ತೀರ್ಪು ಬರೋದು ಮಾತ್ರ ಬಾಕಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರೋ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಸಾಧ್ಯತೆ ಇದೆ? ಯಾಕಂತಂದ್ರೆ ಈಗಾಗಲೇ ಮತ್ತೊಂದು ಕೇಸ್ ಕೂಡ ಮುನಿರತ್ನ ಅವರ ಮೇಲೆ ದಾಖಲಾಗಿರುವಂಥದ್ದು, ಅದು ಕೂಡ ರೇಪ್ ಕೇಸ್. ವೀಣಾ, ರಾಜರಾಜೇಶ್ವರಿ ನಗರದ ಬಿಜೆಪಿಯ ಶಾಸಕರಾಗಿರ್ತಕ್ಕಂತ ಮುನಿರತ್ನ ಅವರಿಗೆ ಸಂಕಷ್ಟಗಳ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಈಗೇನು ಬೆದರಿಕೆ ಮತ್ತು ಜಾತಿ ನಿಂದನೆಯ ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ. ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ, ಮತ್ತೊಂದು ಅಟ್ರಾಸಿಟಿ ಪ್ರಕರಣದಲ್ಲಿ ಜಾಮೀನು ಇನ್ನೂ ಸಿಕ್ಕಿಲ್ಲ. ಈಗ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಇದರ ನಡುವೆ ಅವರ ಮೇಲೆ ಏನು ರೇಪ್ ಕೇಸ್ ಕೂಡ ಏನು ದಾಖಲಾಗಿದೆ. ಅದರ ಮಹಜರನ್ನ ಮಹಿಳೆಯನ್ನ ಬೆಳಗ್ಗೆಯಿಂದ ಕರೆದುಕೊಂಡಿದ್ದನ್ನೇ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ರಾಮನಗರ ಪೊಲೀಸ್ನವರು ಅಂದ್ರೆ ಕಗ್ಗಲೀಪುರದ ಪೊಲೀಸ್ನವರು ಇಲ್ಲಿ ಬಾಡಿ ವಾರೆಂಟ್ಗಾಗಿ ಬಂದು ಜೈಲಿನ ಬಳಿ ಕುಳಿತಿದ್ದಾರೆ. ಅಂದ್ರೆ ಜಾಮೀನು ಮಂಜೂರಾದ್ರೂ ಸರಿ ಅವರನ್ನ ಕಸ್ಟಡಿಗೆ ತಕ್ಷಣವೇ ತೆಗೆದುಕೊಳ್ತಾರೆ. ಜಾಮೀನು ಮಂಜೂರು ಆಗ್ಲಿಲ್ಲ ಅಂತಂದ್ರೆ ಆಗ್ಲೂ ಕೂಡ ಏನು ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಅಂದ್ರೆ ಬಾಡಿ ವಾರೆಂಟ್ ಮೇಲೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲು ರಾಮನಗರ ಜಿಲ್ಲೆಯ ಪೊಲೀಸರು ಕಗ್ಗಲೀಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರ ತಂಡ ಈಗ ಬಂದು ಇಲ್ಲಿ ಪರಪ್ಪನಗರ ಕೇಂದ್ರ ಕಾರಾಗೃಹ ಬಳಿ ಬೀಡು ಬಿಟ್ಟಿದೆ. ಅಂದ್ರೆ ಮುನಿರತ್ನ ಅವರಿಗೆ ಸಂಕಷ್ಟಗಳು ಆರಂಭ ಆಯ್ತಾ, ಒಂದ್ರ ಮೇಲೆ ಒಂದು ಪ್ರಕರಣಗಳು ಈಗ ಅವರಿಗೆ ಏನು ಎದುರಾಗ್ತಾವ, ಎಲ್ಲವನ್ನು ಕೂಡ ಅವರು ನಿಭಾಯಿಸ್ಬೇಕಾಗತ್ತೆ. ಅಂದ್ರೆ ಈಗ ಏನು ಅಂತಂದ್ರೆ ಒಂದು ಪ್ರಕರಣ ಆರಂಭ ಆಯ್ತಂದ್ರೆ ಒಂದು ಏಟ್ ಬಿತ್ತು ಅಂದ್ರೆ ಏಟ್ ಮೇಲೆ ಏಟ್ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಈಗ ಮುನಿರತ್ನ ಅವರಿಗೆ ಸಂಕಷ್ಟಗಳ ಸರಮಾಲೆ ಆರಂಭ ಆಗತ್ತಾ, ಇದು ಯಾವ್ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಮತ್ತು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಾನೂನಿನ
ಏನು ಕ್ರಮವನ್ನ ಮುನೀರ್ ರತ್ನಾರ್ ಅವರು ಎದುರಿಸಬೇಕಾಗತ್ತೆ. ಮತ್ತು ಈಗ ಏನು ಒಂದು ಪ್ರಕರಣದಲ್ಲಿ ಅವರು ಬೇಲನ್ನ ಪಡ್ಕೊಂಡಿದ ತಕ್ಷಣ ಮತ್ತೊಂದು ಪ್ರಕರಣ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಇನ್ನು ಈಗ ರೇಪ್ ಕೇಸ್ ಕೂಡ ಅವರಿಗೆ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡೋದ್ರಲ್ಲಿ ಎರಡು ಮಾತಿಲ್ಲ. ರಾಮನಗರ ಅಂದ್ರೆ ಕಗ್ಲಿಪುರದ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಂದು ಇಲ್ಲಿ ಈಗ ಏನು ಬಾಡಿ ವಾರೆಂಟ್ಗಾಗಿ ಕಾದು ಕುಳಿತಿದ್ದಾರೆ. ವೀಣಾ. ಎಸ್ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.